ಮೆಟಲ್ಲು, ಈ ಮೆಟಲ್ಲು ಮೆಂಟಲ್ಲು. ಏನೋ ಮೆಂಟಲ್ಲ? ಅಲ್ಲಲ್ಲ, ಈ ಮೆಟಲ್ ಅಲ್ಲಿ ಕರೆಂಟ್ ಪಾಸ್ ಆಗುತ್ತಲ್ವಾ, ಇದೆಲ್ಲ ಮ್ಯಾಗ್ನೆಟಿಕ್ ಪವರ್. ಈ ಭೂಮಿಗೂ ಮ್ಯಾಗ್ನೆಟಿಕ್ ಪವರ್ ಇದೆ, ಅದಕ್ಕೆ ಸೂರ್ಯ ಸುತ್ತ ತಿರ್ತಾ ಇರುತ್ತೆ. ಗ್ರಹಗಳೆಲ್ಲ ಸೂರ್ಯನ ಸುತ್ತನೇ ತಿರುಗ್ತಾ ಇರ್ತವೆ. ಎಲ್ಲದಕ್ಕೂ ಮ್ಯಾಗ್ನೆಟಿಕ್ ಪವರೇ ಕಾರಣ. ಅದಕ್ಕೆ ಕಾಂತಗೂ ಹೀಗೆಲ್ಲ ಆಗ್ತಾ ಇದೆ. ಕಾಂತ ಅಂದ್ರೆ ಅಯಸ್ಕಾಂತ ಅಂತ. ಮ್ಯಾಗ್ನೆಟಿಕ್ ಪವರು ಇವಳ ಹೆಸರಲ್ಲೇ ಇದೆ. ಆಯ್ತಾಯ್ತು, ಸಾಕು ಬಿಡಿ, ಇನ್ನೇನು ಹೇಳ್ಬೇಡಿ ಬೀಗ್ರೆ, ನೀವೆಷ್ಟೇ ಹೇಳಿದ್ರು ಅರ್ಥ ಆಗ್ತಾ ಇಲ್ಲ. ಈಗೇನು ಶ್ರಾವಣಿ ಅಮ್ಮವರು ಸುಬ್ಬುಗೆ ಊಟ ಮಾಡಿಸ್ಬಾರ್ದು ಅಷ್ಟೇ ತಾನೇ? ಹೌದೌದು. ಶ್ರಾವಣಿ ಮೊರೆ ಹೋಗ್ಲಿ ಬಿಟ್ಬಿಡಿ. ಅದೇನೋ ಮ್ಯಾಗ್ನೆಟ್ ಅಂತೆ, ಪವರ್ ಅಂತೆ, ಏನೇ ಆದರೂ ಜೀವ ಮುಖ್ಯ. ಜೀವ ಹೋಗ್ಬಿಟ್ರೆ ಕಷ್ಟ ಅಲ್ವಾ ಮತ್ತೆ? ಸರಿ ಮಾವ. ಕಾಂತಮ್ಮ ಏನೋ ಪಿತೂರಿ ಮಾಡ್ತಿದ್ದಾಳೆ, ಅದೇನು ಅಂತ ತಿಳ್ಕೊಬೇಕು. ಒಂದ್ ವೇಳೆ ಇವ್ರೇನಾದ್ರೂ ಸೇರಕ್ ಪ್ರಯತ್ನ ಪಟ್ರೆ, ಕಡೆ ಪಕ್ಷ ಮುಟ್ಟಿದ್ರು ಮನೆಯೆಲ್ಲ ಅಲ್ಲೋಲ ಕಲ್ಲೋಲ ಆಗೋಗುತ್ತೆ. ಅಲ್ಲ, ನಾನು ಇವ್ರನ್ನ ಮುಟ್ಟಿದ ತಕ್ಷಣ ಏನೋ ಅನಾಹುತ ಆಗ್ಬಿಡತ್ತಾ? ಎಲ್ಲಿ ಈ ಕಡೆ ಬನ್ನಿ. ಮೇಡಮ್ 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 ಇದೆಲ್ಲ ಬೇಡ ಮೇಡಮ್, ಪ್ಲೀಸ್ ಮೇಡಮ್. ಅದೆಲ್ಲ ಸುಳ್ಳು ಸುಬ್ಬು. ಅಲ್ಲ ಈಗ ಸುಮ್ಮನೆ ಬಿಡು, ಸ್ವಲ್ಪ ಹೊತ್ತು ನನಗೆ ಇರಿಟೇಟ್ ಮಾಡ್ಬೇಡ ನೀನು. ಸ್ಮೈಲ್. ನನಗೆ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ ಸುಬ್ಬು. ಈಗ ನನಗೊಂದು ಆಸೆ ಇದೆ, ನನ್ನ ಕಡೆ ಉಸಿರು ಹೋಗೋವಾಗ ಹೀಗೆ ನೀನು ಹೆಗಲ ಮೇಲೆ ಮಲಗಿರ್ಬೇಕು ಅಂತ. ಮೇಡಮ್, ನೀವು ಈ ಥರ ಎಲ್ಲ ಮಾತಾಡಿದ್ರೆ ನಾನು ಎದ್ದು ಹೋಗ್ತೀನಿ. ಆಯ್ತು 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 ಆಯ್ತು, ನಾನು ಮಾತಾಡೋಣ. ಆದರೆ ನಾನು ಏನು ಮಾಡಲಿ ಸುಬ್ಬು, ನನಗೆ ನಿನ್ನಷ್ಟು ಚೆನ್ನಾಗಿ ನನ್ನ ಪ್ರೀತಿನ ಹೇಳ್ಕೊಳ್ಳೋದಕ್ಕೆ ಬರಲ್ಲ. ಅಲ್ಲ, ಆ ಲೆಟರಲ್ಲಿ ಅಷ್ಟು ಚೆನ್ನಾಗೇ ಬರ್ತಿದ್ಯಲ್ಲ ಸುಬ್ಬು, ಹೆಂಗೆ ಸಾಧ್ಯ ಇದೆಲ್ಲ? ಇದರಲ್ಲಿ ನನ್ನ ದೊಡ್ಡಸ್ತಿಕೆ ಏನಿಲ್ಲ ಮೇಡಮ್. ನಾನು ಸುಮ್ಮನೆ ಕಣ್ಣು ಮುಚ್ಕೊಂಡು ನಿಮ್ಮನ್ನು ನೆನೆಸ್ಕೊಂಡೆ, ಮನ್ಸಿಗೆ ಬಂದಿದ್ದನ್ನು ಹಾಗೆ ಬರದೆ ಅಷ್ಟೆ. ಇದನ್ನು ನಾನು ಬರದೆ ಅನ್ನೋದಕ್ಕಿಂತ ಈ ಮುದ್ದಾದ ಮುಖ ಬರೆಸ್ತು ಅಂತ ಹೇಳ್ಬೋದು. ನನ್ನ ಎಷ್ಟು ಪ್ರೀತಿಸ್ತೀಯಲ್ಲ ನೀನು, ನಾನು ಎಷ್ಟು ಅದೃಷ್ಟವಂತೆ ಅಂತ ಅನ್ನಿಸ್ತಾ ಇದೆ ನನಗೆ. ನಂದಿನಿಯಮ್ಮ, ಇದೇನಿದು? ಅಣ್ಣ, ಅದು ನಾನೊಂದು ಹರಕೆ ಕಟ್ಕೊಂಡಿದ್ದೀನಿ. ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆನೆ ಒದ್ದೆ ಬಟ್ಟೆನಲ್ಲಿ ಪೂಜೆ ಮಾಡಬೇಕು. ಅದಕ್ಕೆ ಇವತ್ತು ವಾರ ಅಲ್ವಾ, ಹರಕೆ ತೀರಿಸ್ಬೇಕು. ಹರಕೆನಾ? ಏನ್ ಹರಕೆ? ಅಣ್ಣ, ನನ್ನ ಗಂಡ, ನನ್ನ ಮಗಳು, ನನ್ನ ಅಳಿಯ, ಇವರು 3 ಜನ ಒಂದೇ ಕಡೆ ಒಟ್ಟಿಗೆ ಸೇರಬೇಕು. ನಾನು ಅದನ್ನ ಕಣ್ ತುಂಬಿಕೊಳ್ಬೇಕು ಅಂತ ತುಂಬಾ ಆಸೆ ಪಟ್ಟಿದ್ದೆ. ಅವತ್ತು ಕಾರಲ್ಲಿ ನಾನು, ನನ್ನ ಗಂಡ, ನನ್ನ ಮಗಳು, ನನ್ನ ಅಳಿಯ ನಾವೆಲ್ಲರೂ ಒಟ್ಟಿಗೆ ಹೋಗಿದ್ವಿ. ನನ್ನ ಅಳಿನಿಗೆ ಮಾತ್ರ ನನ್ನ ಬಗ್ಗೆ ಗೊತ್ತಾಯ್ತು. ನನ್ನ ಗಂಡನಿಗಾಗ್ಲಿ ನನ್ನ ಮಗಳಿಗಾಗ್ಲಿ ನಾನು ಅವ್ರ ಜೊತೆ ಇದ್ದಿದ್ದು ಗೊತ್ತೇ ಆಗಲಿಲ್ಲ. ನನ್ನ ಗಂಡ ಮುಂದೆ ಕೂತಿದ್ರು, ನನ್ನ ಮಗಳು ನನ್ನ ಹಿಂದೆನೇ ಕೂತಿದ್ಲು. ಎಂಥ ಅದೃಷ್ಟ ಅಣ್ಣ ನಂದು. ಅಂತೂ ಆ ದೇವರು ನನ್ನ ಕೋರಿಕೆನ ಈಡೇರಿಸ್ಬಿಟ್ಟ. ಅಷ್ಟು ಮಾತ್ರ ಅಲ್ಲ, ನನ್ನ ಗಂಡನ ಆಯುಸ್ಸು ಚೆನ್ನಾಗಿರ್ಬೇಕು ಅಂತ ಪ್ರತಿ ವಾರ ನಾನೀಗ ಪೂಜೆ ಮಾಡ್ತಿದ್ದೀನಿ. ಯಾಕೆಂದ್ರೆ ಅವ್ರು ಬದುಕ್ತಾ ಇರೋದು ಒಂದು ವಿಷ ಜಂತು ಜೊತೆ. ಆ ವಿಜಯಾಂಬಿಕಾ ಯಾವ ಕ್ಷಣದಲ್ಲಿ ಯಾರಿಗೆ ಏನ್ ಬೇಕಾದ್ರೂ ಮಾಡಬಹುದು.
ಅವಳಿಗೆ ಅಧಿಕಾರದ ಮೇಲೆ, ಹಣದ ಮೇಲೆ, ಆಸ್ತಿ ಮೇಲೆ ವ್ಯಾಮೋಹ. ಅದಕ್ಕೋಸ್ಕರ ಅಕ್ಕ ತಮ್ಮ ಅನ್ನೋ ಸಂಬಂಧನೂ ಅವಳು ಲೆಕ್ಕಕ್ಕೆ ಇಟ್ಕೊಳ್ಳೋಳಲ್ಲ. ಅದಕ್ಕೆ ನನ್ನ ಗಂಡ ಚೆನ್ನಾಗಿರ್ಲಿ ಅಂತ ನಾನು ಈ ಹರಕೆ ಕಟ್ಕೊಂಡಿದ್ದೀನಿ. ನೀನ್ ಬದುಕಿದ್ಯೋ ಇಲ್ವೋ ಅಂತಾನೆ ನನಗೆ ಗೊತ್ತಿಲ್ಲ. ಆದ್ರೂ ನಾನು ಯಾಕೆ ಕಾಡ್ತಾ ಇದೀಯ? ನನ್ನ ಮನಸ್ಸನ್ನು ಯಾಕೆ ಕೆಡಿಸ್ತಾ ಇದೀಯೋ? ಮಾಡಬಾರ್ದು ಮಾಡ್ಬಿಟ್ಟು ಹೋಗ್ಬಿಟ್ಟೆ. ನನ್ನ ನೆನಪಿಂದ ಮಾತ್ರ ಯಾಕೆ ಹೋಗ್ತಾ ಇಲ್ಲ? ನಾನು ನಿನ್ನ ನೆನಪಲ್ಲೇ ಸಾಯ್ಬೇಕಾ? ನೆಮ್ಮದಿ ಇಲ್ಲ, ನಿದ್ದೆ ಇಲ್ಲ, ನಗು ಇಲ್ಲ, ಸಂತೋಷ ಇಲ್ಲ. ಛೆ! ಇದು ಒಂದು ಬದುಕ ಇಲ್ಲ. ನನ್ನಿಂದನೇ ದೂರ ಹೋದವಳು ನನ್ನ ನೆನಪಿಂದನೂ ದೂರ ಹೋಗ್ಬೇಕು.